ಓಂ ಗಂ ಗಣಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಸುಂದರೇಶ್ವರನಾದ ಮಹಾಶಿವನ ಲೀಲೆಗಳನ್ನು ಯಾರು ಭಕ್ತಿಯಿಂದ ಹೇಳುವವನು ಹಾಗೂ ಕೇಳುವವನು ಭೂಮಿಯಲ್ಲಿ ಇರುವಂತಹ ಎಲ್ಲ ವಿಧವಾದ ಸುಖಗಳನ್ನು ಅನುಭವಿಸಿ ಆಯುಷ್ಯೆಲ್ಲವೂ ಮುಗಿದ ನಂತರ ಉತ್ತಮವಾದ ಸತ್ಯಲೋಕವನ್ನು ಹೊಂದುತ್ತಾನೆ. ಜೊತೆಗೆ ಶತ್ರುನಾಶ ಮಾಡಿ ಬಹಳ ಐಶ್ವರ್ಯವನ್ನು ಕೊಡುವಂತಹ ಮಹೇಶ್ವರನ 47ನೇ ಲೀಲೆಯನ್ನು ಈ ದಿನ ನಾವು ನೋಡೋಣ. ಮುಖ್ಯವಾಗಿ ಈ ಲೀಲೆಯಲ್ಲಿ ಸುಂದರೇಶ್ವರನಾದ ಮಹೇಶ್ವರನು ಉಪದೇಶ ಮಾಡಿದಂತಹ ಮಹಾಮಂತ್ರವನ್ನು ನಂಬಿಕೆ ಹಾಗೂ ವಿಶ್ವಾಸವನ್ನಿಟ್ಟು ಪುನರುಚ್ಚಾರಣೆ ಮಾಡಿದಂತಹ ಕಂಜರೀಟವೆಂಬ ಪಕ್ಷಿಯ ಕಥೆಯನ್ನು ಈ ದಿನ ನಾವು ತಿಳಿಯೋಣ. ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ, ಒಮ್ಮೆ ಅಗಸ್ತ್ಯ ಋಷಿಯು ಋಷಿಗಳನ್ನು ಕುರಿತು ಈ ರೀತಿ ಹೇಳಿದರು. ಸುಂದರೇಶ್ವರನು ಕುಂಜರೀಟವೆಂಬ ಪಕ್ಷಿಗೆ ಮೃತ್ಯುಂಜಯ ಮಹಾಮಂತ್ರವನ್ನು ಉಪದೇಶ ಮಾಡಿದ ಲೀಲೆಯನ್ನು ನಿಮಗೆ ಹೇಳುತ್ತೇನೆ ಅಂತ ಹೇಳಲು ಮುಂದಾದರು. ಪುರಾತನ ಕಾಲದಲ್ಲಿ ಒಮ್ಮೆ ಕಾಗೆಗಳೆಲ್ಲವೂ ಕೂಡ ಬಹಳ ಶಕ್ತಿಯುಳ್ಳವುಗಳಾಗಿ ಅಂಕುಶದಂತೆ ಇರುವ ತಮ್ಮ ತಮ್ಮ ತೀಕ್ಷ್ಣವಾದ ಕೊಕ್ಕುಗಳಿಂದ ಕುಂಜರೀಟವೆಂಬ ಹಕ್ಕಿಗಳನ್ನು ಬಲವಾಗಿ ಕುಕ್ಕುತ್ತಿದ್ದವು. ಇದರಿಂದ ಆ ಹಕ್ಕಿಗಳು ಹೆದರಿಕೊಂಡು ಕಾಡಿನಲ್ಲಿರುವ ಮರಗಳ ಪೊಟರೆಯಲ್ಲಿ ಅವಿತುಕೊಂಡು ಕಾಲವನ್ನು ಕಳೆಯುತ್ತಿದ್ದವು. ಆ ಜಾತಿಯ ಹಕ್ಕಿಗಳ ಪುಣ್ಯದಿಂದ ಕೊಂಚ ಪಾಪವುಳ್ಳ ಹೆಚ್ಚು ಪುಣ್ಯ ಮಾಡಿದ ಒಂದು ಹಕ್ಕಿಯು ಆ ಜಾತಿಯಲ್ಲಿ ಹುಟ್ಟಿತು. ಕಾಗೆಗಳು ಆ ಹಕ್ಕಿಯನ್ನು ಬಲವಾಗಿ ಕುಕ್ಕಿದವು. ಆಗ ಆ ಹಕ್ಕಿಯು ತನ್ನ ಪುಣ್ಯದಿಂದ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಶತ್ರುಗಳು ಇರುವರು, ಶತ್ರುಗಳಿಂದ ಹಿಂಸೆಯನ್ನು ಅನುಭವಿಸಿದವರು, ಶತ್ರುಗಳನ್ನು ನಾಶ ಮಾಡುವವರು, ಈಗ ನನಗೆ ಹೀಗೆ ಆಗಲು ಕಾರಣವೇನು ಎಂದು ಮನಸ್ಸಿನಲ್ಲಿಯೇ ಯೋಚನೆ ಮಾಡಿತು. ಹೀಗೆಯೇ ಯೋಚಿಸುತ್ತಾ ತಾನು ಶಿವನನ್ನು ಸೇವಿಸಿದರೆ ಎಲ್ಲವೂ ಸರಿಯಾಗುವುದು ಎಂದು ತಾನು ನಿಶ್ಚಯಿಸಿತು. ಈಶ್ವರನನ್ನು ಯಾವ ಪ್ರದೇಶದಲ್ಲಿ ಹೇಗೆ ಧ್ಯಾನ ಮಾಡಬೇಕು ಎಂದು ಆ ಪಕ್ಷಿಯು ಯೋಚಿಸುತ್ತಿರುವ ಕಾಲಕ್ಕೆ ಸರಿಯಾಗಿ ತೀರ್ಥಯಾತ್ರೆ ಮಾಡುವಂತಹ ಒಬ್ಬ ಋಷಿಯು ಅದರ ಹತ್ತಿರಕ್ಕೆ ಬಂದು, ಆದಿವ್ಯಾಧಿಗಳಿಂದ ಆಗಲಿ, ಶತ್ರುಗಳಿಂದ ಆಗಲಿ, ಇಲ್ಲವೇ ಮೃತ್ಯುವಿನಿಂದ ಆಗಲಿ, ಇನ್ನೂ ಇತರವಾದ ತೊಂದರೆಗಳಿಂದಾಗಲಿ ಸಂಕಟವನ್ನು ಅನುಭವಿಸುವವರು ಆ ತೊಂದರೆಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಹಾಲೇಶ್ವರನಾದ ಶಿವನೊಬ್ಬನನ್ನು ಸೇವೆ ಮಾಡುವುದು ಸಾಕಾಗಿರುತ್ತದೆ. ಅವನಿಗಿಂತಲೂ ತೊಂದರೆಯನ್ನು ಪರಿಹರಿಸುವವನು ಈ ಮೂರೂ ಲೋಕದಲ್ಲಿಯೂ ಬೇರೆ ಯಾರೂ ಇಲ್ಲ. ಎಲ್ಲ ಶಿವಕ್ಷೇತ್ರಗಳಿಗಿಂತಲೂ ಆಲಸ್ಯ ಮಹಾಕ್ಷೇತ್ರದಲ್ಲಿ ತಪಸ್ಸಿನ ಸಿದ್ಧಿಯು ಅನ್ನೋದು ಬೇಗ ಆಗುವುದು ಎಂದು ತಿಳಿದವರು ಹೇಳುವರು. ಎಲ್ಲ ತೀರ್ಥಗಳಿಗಿಂತಲೂ ಕೂಡ ಹೇಮಪದ್ಮಾಕರ ತೀರ್ಥವು ಬಹಳಷ್ಟು ಪಾಪಗಳನ್ನು ನಾಶ ಮಾಡುತ್ತದೆ. ಸೂಕ್ಷ್ಮವಾದ ಶಸ್ತ್ರಾಸ್ತ್ರವನ್ನು ತಿಳಿದವರು ಎಲ್ಲ ಶಿವಲಿಂಗಗಳಿಗಿಂತಲೂ ಕೂಡ ಸುಂದರೇಶ್ವರನು ಉತ್ತಮವೆಂದು ಹೇಳುವರು. ಅವನೇ ಎಲ್ಲ ಧರ್ಮಗಳನ್ನು, ಅರ್ಥ, ಕಾಮ, ಮುಕ್ತಿಗಳನ್ನು ಕೊಡುವವನು. ಆ ಸುಂದರೇಶ್ವರನೇ ಎಲ್ಲ ಸಿದ್ಧಿಯನ್ನು ಕೊಡುವವನು, ಪಾಪಗಳನ್ನು ನಾಶಪಡಿಸುವವನು ಅವನೇ, ಶತ್ರುಗಳೆಲ್ಲರನ್ನೂ ಕೂಡ ನಾಶ ಮಾಡುವವನು ಅವನೇ ಎಂದು ಸುಂದರೇಶ್ವರನಲ್ಲಿರುವ ಭಕ್ತಿಯಿಂದ ಪರವಶನಾಗಿ ಋಷಿಗಳು ಹೇಳಿದ ಈ ಮಾತುಗಳನ್ನು ಕೇಳಿ ಆ ಭಾರದ್ವಾಜ ಪಕ್ಷಿಯು ಆಶ್ಚರ್ಯವುಳ್ಳದ್ದಾಗಿ, ನಾನು ಆಲಸ್ಯ ಕ್ಷೇತ್ರಕ್ಕೆ ಹೋಗಿ ಹೇಮಪದ್ಮಾಕರ ತೀರ್ಥದಲ್ಲಿ ಸ್ನಾನ ಮಾಡಿ ನನಗೆ ತೊಂದರೆ ಮಾಡುವ ಜಾತಿಯವರನ್ನು ಗೆಲ್ಲುತ್ತೇನೆ ಎಂದು ಮನಸ್ಸಿನಲ್ಲಿಯೇ ನಿಶ್ಚಯ ಮಾಡಿತು. ಆ ಭಾರದ್ವಾಜ ಪಕ್ಷಿಯು ಹೀಗೆ ನಿಶ್ಚಯಿಸಿ ಬೇಗನೆ ಆ ಕ್ಷೇತ್ರಕ್ಕೆ ಹೋಗಿ
ಆ ತೀರ್ಥದಲ್ಲಿ ಸ್ನಾನ ಮಾಡಿ ಸುಂದರೇಶ್ವರನನ್ನು ದರ್ಶನ ಮಾಡಿ ಜೊತೆಗೆ ನಮಸ್ಕಾರ ಮಾಡಿ ಮೆಲ್ಲಗೆ ಆ ಶಿವಲಿಂಗದ ಸುತ್ತಲೂ ಸಂಚರಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡಿತು. ಹೀಗೆಯೇ ಅದು ಸುಂದರೇಶ್ವರನ ಹತ್ತಿರದಲ್ಲಿಯೇ ವಾಸ ಮಾಡುತ್ತಾ ಇತ್ತು. ಆ ಭಾರದ್ವಾಜ ಪಕ್ಷಿಯು 3 ಸಂಧ್ಯಾಕಾಲಗಳಲ್ಲಿಯೂ ಕೂಡ ಸುಂದರೇಶ್ವರನನ್ನು ಒಂದೇ ಸಮನಾಗಿ ಪೂಜಿಸಿ ಧ್ಯಾನ ಮಾಡುತ್ತಿತ್ತು. ಹೀಗೆಯೇ ತಪಸ್ಸು ಮಾಡುತ್ತಿರುವ ಆ ಪಕ್ಷಿಯು ಪವಿತ್ರವಾದ ನಡತೆಯನ್ನು ನೋಡಿ ಸುಂದರೇಶ್ವರನು ಆಶ್ಚರ್ಯಪಟ್ಟನು. ಬ್ರಹ್ಮನೇ ಮೊದಲಾಗಿ ಸ್ತಂಭ ಪರ್ಯಂತವಾಗಿ ಇರುವ ಪ್ರಾಣಿಗಳಲ್ಲಿ ಅಂತರಾತ್ಮನಾದ ಹಾಗೂ ಸರ್ವಜ್ಞನಾದ ಎಲ್ಲರಿಗೂ ಹಿತವನ್ನುಂಟು ಮಾಡುವ ಸುಂದರೇಶ್ವರನು ಭಾರದ್ವಾಜ ಪಕ್ಷಿಯ ಭಕ್ತಿಯನ್ನು ನೋಡಿ ಮನಸ್ಸಿನಲ್ಲಿಯೇ ಸಂತೋಷವುಳ್ಳವನಾಗಿ ತನ್ನ ಜೊತೆಯಲ್ಲಿರುವ ಮೀನಾಕ್ಷಿ ದೇವಿಗೆ ಎಲ್ಲವನ್ನೂ ಕೂಡ ವಿವರಿಸಿ ಹೇಳಿದರು. ಆ ಹಕ್ಕಿಯ ವಿಷಯದಲ್ಲಿ ಬಹಳ ದಯೆಯುಳ್ಳವನಾಗಿದ್ದನು. ಸುಂದರೇಶ್ವರನು ಕೆಲವು ದಿನಗಳು ಕಳೆದ ನಂತರ ಆ ಭಾರದ್ವಾಜ ಪಕ್ಷಿಗೆ ಮೃತ್ಯುಂಜಯ ಮಹಾಮಂತ್ರವನ್ನು ಋಷಿ ಛಂದೋದೇವತೆಗಳೊಂದಿಗೆ ಉಪದೇಶ ಮಾಡಿದನು. ಅನಂತರದಲ್ಲಿ ಸುಂದರೇಶ್ವರನು ಆ ಹಕ್ಕಿಯ ವಿಷಯದಲ್ಲಿ ದಯೆ ಉಳ್ಳವನಾಗಿ ಈ ಮಂತ್ರವು 3 ಅಕ್ಷರಗಳು ಉಳ್ಳದ್ದಾಗಿ ಇರುವುದು. ಇದು ಎಲ್ಲ ವಿಧವಾದ ಇಷ್ಟಸಿದ್ಧಿಯನ್ನು ಬೇಗನೆ ಉಂಟು ಮಾಡುವುದು. ಈ ಮಂತ್ರವನ್ನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆದರದಿಂದ ಜಪ ಮಾಡಬೇಕು. ಎಲ್ಲ ಇಷ್ಟಸಿದ್ಧಿಯನ್ನುಂಟು ಮಾಡುವ ಈ ಮಂತ್ರದ ಮಹಿಮೆಯಿಂದ ಕಾಗೆಗಳ ಭಯವು ಉಂಟಾಗುವುದಿಲ್ಲ. ನಿಮ್ಮ ವಂಶವು ವೃದ್ಧಿಯಾಗುವುದಕ್ಕಾಗಿ ನಿಮ್ಮ ವಂಶದವರಿಗೆ ಈ ಮಂತ್ರವನ್ನು ಉಪದೇಶ ಮಾಡು. ಅವರೆಲ್ಲರೂ ಕೂಡ ಯಾವ ಭಯವೂ ಇಲ್ಲದೆ ಜೀವಿಸಲಿ ಎಂದು ಆ ಭಾರದ್ವಾಜ ಪಕ್ಷಿಗೆ ಹೇಳಿದರು. ಆ ಭಾರದ್ವಾಜ ಪಕ್ಷಿಯು ಸುಂದರೇಶ್ವರನ ಮಾತನ್ನು ಕೇಳಿ ಸಂತೋಷದಿಂದ ಶಿವನಿಗೆ ನಮಸ್ಕಾರ ಮಾಡಿ ಸುಂದರೇಶ್ವರನು ಹೇಳಿದ ವೇಳೆಗೆ ಸರಿಯಾಗಿ ಮಂತ್ರಜಪವನ್ನು ಮಾಡುತ್ತಿತ್ತು. ಇದರಿಂದ ಭಾರದ್ವಾಜ ಪಕ್ಷಿಗೆ ಶಕ್ತಿಯು ಅನ್ನೋದು ಬೇಗನೆ ಹೆಚ್ಚಾಯಿತು. ಆಗ ಆ ಪಕ್ಷಿಯು ಕಾಗೆಗಳ ಸುತ್ತಲೂ ತಿರುಗುತ್ತಾ ತನ್ನ ಕೊಕ್ಕಿನಿಂದ ಕಾಗೆಗಳನ್ನು ತಲೆಯ ಮೇಲೆ ಕುಕ್ಕುವುದಕ್ಕೆ ಪ್ರಾರಂಭಿಸಿತು. ಕಾಗೆಗಳನ್ನು ತಲೆಯ ಮೇಲೆ ಕುಕ್ಕುತ್ತಿರುವ ಈ ಹಕ್ಕಿಯನ್ನು ನೋಡಿದ ಜನರೆಲ್ಲರೂ ಕೂಡ ಕೊಂಚವೂ ಶಕ್ತಿಯಿಲ್ಲದ ಈ ಪಕ್ಷಿಯನ್ನು ಬಹಳ ಶಕ್ತಿಯುಳ್ಳದ್ದೆಂದು ತಿಳಿದರು. 3 ಕಾಲಗಳಲ್ಲಿಯೂ ಕೂಡ ಯೋಗಬಲದಿಂದ ಕೂಡಿರುವ ಮಹಿಮೆಯುಳ್ಳವರು ಸರ್ವಕ್ಕೂ ಅಧಿಪತಿಯಾಗಿರುವ ಪರಮೇಶ್ವರನ ಸ್ವಾತಂತ್ರ್ಯವನ್ನು ಶ್ಲಾಘಿಸಿದರು. ಈಗಲೂ ಕೂಡ ಭಾರದ್ವಾಜ ಪಕ್ಷಿಯು ಮೃತ್ಯುಂಜಯ ಮಂತ್ರವರ್ಣವನ್ನು ಹೇಳುವುದಕ್ಕೆ ಅನುಸಾರವಾಗಿ ಬೆಳಗಿನ ಜಾವದಲ್ಲಿ ಕೂಗುವುದು. ಮೃತ್ಯುಂಜಯ ಮಂತ್ರವನ್ನು ಭಾರದ್ವಾಜ ಪಕ್ಷಿಯು ಜಪವನ್ನು ಮಾಡಿ ಸಾಮರ್ಥ್ಯವನ್ನು ಹೊಂದುವುದು ಭೂಮಿಯಲ್ಲಿ ಆಗ ಪ್ರಸಿದ್ಧವಾಯಿತು. ಈ ಭಾರದ್ವಾಜ ಪಕ್ಷಿಗೆ ಸುಂದರೇಶ್ವರನು ಉಪದೇಶ ಮಾಡಿದಂತಹ ಮೃತ್ಯುಂಜಯ ಮಹಾಮಂತ್ರವನ್ನು ಪ್ರಾತಃ ಕಾಲದಲ್ಲಿ ಪ್ರಸನ್ನವಾದ ಮನಸ್ಸಿನಿಂದ ಋಷಿ ಛಂದೋದೇವತೆಗಳ ಪೂರ್ವಕವಾಗಿ ಜಪ ಮಾಡುವವನಿಗೆ ಮೃತ್ಯುವು ಪರಿಹಾರವಾಗಿ ಎಲ್ಲ ರೋಗಗಳು ಕೂಡ ನಾಶವಾಗುವವು. ಆ ಮಂತ್ರಜಪದ ಮಹಿಮೆಯಿಂದ ಆಯುಷ್ಯು ಅನ್ನುವುದು ವೃದ್ಧಿಯಾಗುವುದು, ಆರೋಗ್ಯವು ಹೆಚ್ಚುವುದು, ಬಹಳ ಐಶ್ವರ್ಯವನ್ನು ಹೊಂದುವ ಜಯವೂ ಕೂಡ ಉಂಟಾಗುವುದು. ಈ ಸುಂದರೇಶ್ವರನ ಕಥಾ ಲೀಲಾಮೃತವನ್ನು ಪ್ರತಿದಿನವೂ ಕೂಡ ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಸಕಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಸುತ್ತದೆ. ಹಾಗೆಯೇ ಸ್ಕಂದ ಪುರಾಣದ ಅಗಸ್ತ್ಯ ಸಂಹಿತೆಯಲ್ಲಿ ಆಲಾಸ್ಯ ಮಹಾತ್ಮೆಯಲ್ಲಿ ಭಾರದ್ವಾಜ ಪಕ್ಷಿಗೆ ಮೃತ್ಯುಂಜಯ ಮಂತ್ರೋಪದೇಶವೆಂಬ ಹೆಸರುಳ್ಳ ಈ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ
ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.